ಮಾವಂಗೆ ಇವಾಗ 10,000 ರೂಪಾಯಿ ಕೊಡೋಣ ಇಬ್ಬರಿಂದ. ಉಪ್ಪಿನಕಾಯ್ದು ಹೆಂಗೋ ಬಂದೈತಲ್ಲ, 1,000 2,000 ತಿಂದಿದ್ದೀವಿ. ಅದು ಬಿಟ್ಟು ಇವಾಗ ನೀಟಾಗಿ ಕೊಟ್ಬಿಡೋಣ ಸರಿನಾ? ಸುಮ್ಮನೆ ಯಾಕೆ ಹೇಳು ಅನ್ನಿಸ್ಕೊಳ್ಳೋದು ಮಾಡೋದು. ಈಗ ಕೊಟ್ಟರೆ ಒಂದು ತಿಂಗಳು ನಮಗೆ ಫ್ರೀ ಆಗಿರ್ತದೆ ಮನೆಗೆ. ಏನು ಅನ್ನೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಅದಕ್ಕೆ ಬಂದಿರೋ 10,000 ರೂಪಾಯಿನ ಹಿಂಗೇನೇ ಮಾಮನ ಕೈಲಿ ಕೊಟ್ಬಿಡೋಣ. ಮಾಮ ಹೇಳಿಲ್ವಾ ಬೆಳಗ್ಗೆ ಎಲ್ಲರೂ ತಂದು ಕೊಟ್ಬಿಡ್ರಿ ಕಾಸ ಅಂತ ಹೇಳ್ಬಿಟ್ಟು. ನಾವು ಯಾಕೆ ಸುಮ್ಮನೆ ನಮ್ಮ ಪಡು ನಾವು ಕೊಟ್ಬಿಡೋಣ ಏನಂತೀಗ? ಹ್ಞೂ, ನಿಂದು 5,000 ನಂದು 5,000 ಹಂಗೆ ಏನೇ ಕೊಟ್ಬಿಟ್ರೆ ಆಯ್ತಲ್ಲ. ಕೊಟ್ಬಿಡೋಣ ಹೇಳು, ತಗೊಂಬಿಟ್ಟು ಬಾವಾಗ ಮಾವಯ್ಯ ಇನ್ನೇನು ಬರ್ತದೆ. ಬಂದ ತಕ್ಷಣ ಮಾಮ ನಮ್ಮಿಬ್ರದ್ದು ಮನೆದು ತಗೊಂತೇಳ್ಬಿಟ್ಟು ಕೊಟ್ಬಿಡೋಣ. ಬೇಕಾದ್ರೆ ಇನ್ನು ಉಳಿದಿದ್ದೇನೋ ನೋಡ್ಕೊಂಡ್ರೆ ಆಯ್ತು. ಹಂಗೆ ಮಾಡೋಣ ಬಿಡು. ಏನಮ್ಮ ಪ್ರೇಮ, ಎಲ್ರೂ ದುಡ್ಡು ತಂದ್ರ ತಗೊಂಬಿಟ್ ಬರ್ರಿ. ಮನೆ ನಡ್ಸಕ್ಕೆ ಇವತ್ತಿಂದ ಎಲ್ರದ್ದು ಲೆಕ್ಕನೇ ನೀಯ. ತಗೊಂಬಿಟ್ ಬರ್ರಿ. ಮಾವಯ್ಯ ತಗೊಂಬಿಟ್ಟು ಬರಕ್ಕೆ ಹೋಗವಳೆ. 10,000 ನಮ್ದು ಹಂಗೇನಿಯ ಅದೇ ನಮ್ಮ ಇದ್ದು ಇಬ್ರದ್ದು ಸೇರಿ. ನೀವು 10,000 ಕೊಡಿ. ಒಂದ್ ಸ್ವಲ್ಪ ದಿನ ಅಷ್ಟೇ ನೀ, ಆಮೇಲೆ 10,000 ಮಾಡ್ತೀನಿ. ಸರಿ ಮಾವ. ತಗೊಂಬಿಟ್ ಬರ್ರಿ. ಮಾವ ನಮ್ದು ಈಗ ನೋಡು ಇವ್ರದ್ದು ಪ್ರೇಮ ಅವ್ರದ್ದು ಸೇರ್ಬಿಟ್ಟು ಈಗ ನೋಡಿ 10,000. ಸರಿ, ಲೆಕ್ಕನೇ ನೀಯ ಸರಿನಾ? ತಿರ್ಗ ಆಮೇಕಿಂದ ಇದೆಲ್ಲ ಆಗಸ್ಟ್ ತಿಂಗಳದ ಅಷ್ಟೇ ನೀಯ. ಇನ್ಮ್ಯಾಲ 1ನೇ ತಾರೀಕು ಕೊಟ್ಬಿಡಿ. ಇನ್ನು ಆಗಸ್ಟ್ ತಿಂಗಳದ ಫುಲ್ ಹೆಂಗೋ ಇವಾಗ ಇನ್ನೇನಾಗಲಿ, ಇವತ್ತು 23 ತಾರೀಕ, ಈ ತಿಂಗಳದ್ ಬಿಟ್ಬಿಡ್ತೀನಿ. ಈಗ ನೀವು ಕೊಟ್ಟರೆ ಕಾಸೆಲ್ಲ ಆಗಸ್ಟ್ ತಿಂಗಳು ಖರ್ಚಿಗೆ ಅಷ್ಟೇ ಏನಿಯ. ಸೆಪ್ಟೆಂಬರ್ 1ನೇ ತಾರೀಕು ಎಲ್ಲರೂ ಪಟ 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 ಅಂತ ಕೊಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ನಿಮ್ಗೆ ಕೊಟ್ರೆ ಮನೆಗಿರ್ರಿ, ಇಲ್ಲ ಅಂದ್ರೆ ಹೋಯ್ತಾ ಇರ್ರಿ. ನಿಮ್ಮ ಯಜಮಾನ್ರುಗಳಿಗೆ ಹೋಗಿ ಹೇಳ್ಬಿಡಿ. ಇಲ್ಲ ಮಾವ, ಕೊಟ್ಬಿಡ್ತೀವಿ. ನಾವೇನು ಇಟ್ಕೊಳಕಿಲ್ಲ ಮಾವ. ಏನ್ ಮಾವ ಇಟ್ಕೊಂಡು ಏನ್ ಮಾವ ಮಾಡನಿ, ಕೊಟ್ಬಿಡ್ತೀವಿ. ಸರಿ ಆಯ್ತು. ಕ್ಯಾಮೆ ಗಿಮೆ ನೋಡ್ಕೊ ಹೋಗ್ರಿ. ಪದ್ದು ನೀನೇ ಕೊಡಕ್ ಬಂದ? ನಮ್ಮನೆಗೆಲ್ಲ ಹೆಂಗುಸ್ರು ಏನಿಯ ಕೊಟ್ಬಿಡ್ತಾರಲ್ಲ ಕಾಸು ಗೀಸು ಎಲ್ಲನೂ. ಇನ್ ಯಾರು ಏನ್ ಕೊಡೋದೇ ಇಲ್ಲ, ಎಲ್ಲ ಹೆಂಗುಸ್ರು ಏನಿಯ ಕೊಡೋದು. ಮಾವಯ್ಯ ತಗೊಳ್ಳಿ, ಪರವಾಗಿಲ್ಲ ತಗೊಳ್ಳಿ. ಮಾವಯ್ಯ ನಾನು 2,500 ಮಾತ್ರ ಕೊಡ್ತಾ ಇದ್ದೀನಿ ಮಾವಯ್ಯ. ಇನ್ನು 2,500ನ ನನ್ನ ಗಂಡ ನಿನಿಯ ಬಂದ್ಬಿಟ್ಟು ನಿಮಗೆ ಕೊಡ್ತಾರೆ. ಅವರು ಎಂಟಿ ದುಡ್ಡಾಗೆಲ್ಲ ತಿನ್ನಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ ಮಾವಯ್ಯ. ಅವ್ರು ತುಂಬಾ ನಿನಿಯ ಸ್ಟ್ರಿಕ್ಟ್ ಅವ್ರೆ. ಅದಕ್ಕೆ ನಿನಿಯ ಇಲ್ಲ ನಾನು ನಿನ್ನ ಕಾಸು ಬೇಡ, ನನ್ನ ಕಾಸೇ ಕೊಡ್ತೀನಿ ಅಂತ ಹೇಳಿದ್ರು ಮಾವಯ್ಯ. ಅದಕ್ಕೆ ನಾನು ಸುಮ್ಮನೆ ಯಾಕೆ ಅಂತ ನೋಡಿ 2,500 ಮಾತ್ರ ಕೊಡ್ತಾ ಇದ್ದೀನಿ ಮಾವಯ್ಯ. ತಗೊಳ್ಳಿ 2,500ನ. ಇನ್ನು 2,500 ಅವರೇ ಕೊಡ್ತಾರೆ. ನನಗೂ ಅಷ್ಟೇ ಮಾವಯ್ಯ, ಅವ್ರ ದುಡ್ಡ ತಿನ್ನ ಆಸೆ ಏನಿಲ್ಲ. ನಾನು ಕಷ್ಟಪಟ್ಟು ದುಡಿಬೇಕು, ನಾನು ಕಷ್ಟಪಟ್ಟು ಇದು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋಳು ಮಾವಯ್ಯ. ಅಂಥದ್ರಾಗೆ ನನಗೆ ಬೇರೆ ಥರ ಆಸೆ ಏನಿಲ್ಲ. ಅವ್ರು ಕೊಡೋ ದುಡ್ಡು ಏನು ಬೇಡ. ಅದಕ್ಕೆ ನನ್ನ ದುಡ್ಡು ನಾನು 2,500 ನಿಮಗೆ ಕೊಡ್ತಾ ಇದ್ದೀನಿ. ಯಾರು ಕೊಟ್ರು ಕಾಸೆ ಅಲ್ವೇನವ? ಆದ್ರೆ ಪೂರಾ ನಿನ್ ಗಂಡನಿಯ ಕೊಡ್ಬೇಕಿತ್ತು ತಾನೆ. ನೀನ್ ಕೊಡ ಅಂತ ಅವಶ್ಯಕತೆ ಏನಿತ್ತು? ನಿನ್ ಗಂಡನೇ 5,000 ಕೊಟ್ಟಿದ್ರೆ ಆಗೋದು. ನಿನ್ ಗಂಡನ ಕೈಲೇನೆ ಕೊಟ್ಟಿಸ್ಬೇಕಿತ್ತು ತಾನೆ. ಬಿಡಿ ಮಾವಯ್ಯ, ಇನ್ನೇನ್ ಮಾಡಕ್ಕಾಯ್ತದೆ. ನನ್ನ ಕಾಸು ನಾನು ಕೊಡ್ತೀನಿ, ಅವ್ರ ಕಾಸು ಅವ್ರು ಕೊಟ್ಕೋತಾರೆ ಮಾವಯ್ಯ. ಅವರು ಬಹಳ ಸ್ಟ್ರಿಕ್ಟ್ ಮಾವಯ್ಯ. ಅದಕ್ಕೆ ಅವ್ರ ಕಾಸನ್ನ ಅವರೇ ಕೊಟ್ಕೊಂತಾರೆ ಸರಿನಾ? ನೋಡಿ ನಾನು 2,500 ಕೊಟ್ಟಿದ್ದೀನಿ. ಕರೀರಿ, ಕರೆದ್ಬಿಟ್ಟು ಕೇಳ್ರಿ, ಕೊಡ್ತಾರೆ. ಸರಿ ಕಣಮ್ಮ ಪದ್ದು, ಆಯ್ತು. ಪಾಪ ನಿನ್ ಕೆಲಸ ಐತಿನೋ ನೋಡ್ಕೊ ಹೋಗು. ಅವನಿಲ್ಲೇ ಇತ್ತಾನಲ್ಲ, ಕರೆದ್ಬಿಟ್ಟು ಕೇಳ್ತೀನಿ. ಸರಿ ಮಾವಯ್ಯ ಆಯ್ತು. ನನ್ನ ಹತ್ರನೇ ಆಟ ಆಡ್ತಿದ್ರಿ ಅಲ್ವಾ? ಈಗ ಹೊತ್ತಿಗೆ ನಿಮ್ಮ ಅಣ್ಣ ಅದು ಎಷ್ಟು ದುಡ್ಡು ಇಕ್ತಾರೋ ನಾನು ನೋಡೇ ಬಿಡ್ತೀನಿ. ನನ್ನೇ ನೀವು ಚೀಪಾಗಿ ನೋಡ್ತಿದ್ರಿ ಅಲ್ವಾ? ಈಗ ನೋಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಏನಿಯ ರೋಫು ದುರಂಕಾರ ನನ್ನ ಮೇಲೆ ಏನಿಯ. ಏನೋ ಬಿಡಿ, ಎಂಟಿಗಿನ್ನ ಅಣ್ಣ ಹತ್ಗೆನಿಯ ಮುಖ್ಯ ಅನ್ನೋರಿಗೆ ಏನು ಮಾಡೋಕ್ಕಾಯ್ತದೆ. ಆಯ್ತು ಬಿಡಪ್ಪ, ಅಣ್ಣ ಹತ್ಗೆ ಜೊತೆ ನೀ ಸಂಡಕ್ಕಿರ್ರಿ ಅಂತ ಹೇಳ್ಬಿಟ್ಟು ಬಿಡ್ಬೇಕು ಅಷ್ಟೇ ನೀಯ. ಸರಿ ಬಿಡು, ಹೋಗೋಣ. ಲೋ ಸಿದ್ದ. ಅಪ್ಪ. ಲೋ ಸಿದ್ದ, ಎಲ್ಲಿ ಎಲ್ಲಾರು ಕಾಸು ಕೊಟ್ರು ಕಣಪ್ಪ. ನಿಂದೇನಿಯ 2,500 ಬಾಕಿ ಐತೆ, ನೀನೇ ಕೊಡ್ಲಿಲ್ಲ. 2,500? 2,500ನ ಪದ್ದಿ ಕೊಟ್ಲು. ಅವಳು ದುಡ್ಡನ್ನ ಅವಳೇ ಕೊಟ್ಲು ಪದ್ದಿ. ಇನ್ನು 2,500 ನಮ್ಮ ಯಜಮಾನ್ರು ಕೊಡ್ತಾರೆ. ನೀನೇನೋ ಹೇಳ್ತಿದ್ದಂತೆ, ನನ್ನ ಯಾರ ದುಡ್ಡು ನಾನು ತಿನ್ನಲ್ಲ, ನಾನು ಕಷ್ಟಪಟ್ಬಿಟ್ಟು ಎಲ್ಲ ಮಾಡ್ಕೊತೀನಿ ಅಂತ. ಹೆಂಗೋ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಕಣ್ಲ ನಿನ್ಗಂತೂ. ಅದಕ್ಕೆ ನಿನ್ನ ಹೆಂಡ್ತಿನೂ ಬಿಟ್ಬಿಟ್ಟವಳತ್ತ. ಹೆಂಗೋ ನನ್ನ ಗಂಡನೇ ಇದು ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಸರಿನಾ? ನೋಡಪ್ಪ ನೀಟಾಗೆ ಅದು ಯೋನ್ ಮಾಡ್ತೀಗೋ ಯೋನ್ ಬಿಡ್ತೀಗೋ 2,500 ರೂಪಾಯಿ ಇವತ್ತು ಕೊಟ್ಬಿಡ್ಬೇಕು. ಗೊತ್ತಾಯ್ತಾ? ಎಲ್ಲರೂ ಕೊಟ್ರು. ನಿಮ್ಮ ಅಣ್ಣಯ್ಯರು ಇಬ್ರು 5,000 ರೂಪಾಯಿ ಕೊಟ್ಟವ್ರೆ. ಆಗಸ್ಟ್ ತಿಂಗಳು ಫುಲ್ ಕೇಳಂಗಿಲ್ಲ ನಾನು. 2,500 ರೂಪಾಯಿನ ಹಂಗೇನಿಯ ಕೊಟ್ಬಿಡು. ಎಲ್ಲ ಪೊದ್ದಿ ಜಗಳ ಆಡಿರೋದಕ್ಕೆ ಕಾಸು ಕೊಡ್ತಿದ್ದಂಗೆ ಮಾಡ್ಬಿಟ್ಲ ಇವಳು. 2,500ನ ATM ಕಿತ್ಕೊಂಡವಳೆ. ಎಲ್ಲ ಕಿತ್ಕೊಂಡವಳೆ. ನನ್ನ ತಾಕ ಬೀಗನೂ ಹಾಕ್ಬಿಟ್ಟವಳೆ. ನನ್ನ ತಾಗ 5 ಪೈಸೆ ಕಾಸಿಲ್ಲ, ಏನೂ ಇಲ್ಲ. ನನ್ನ ತಾಗೆ 5 ಪೈಸನೂ ಇಲ್ಲ. ಈಗ ಏನಪ್ಪ ಮಾಡಲಿ? ನಾನಂತೂ ತಲೆ ಕೆಟ್ಕೊ ಅಬ್ರ ಆಗೋಗ್ಬಿಟ್ಟೈತೆ ನನಗಂತೂ. ಈಗ 2,500 ರೂಪಾಯಿನ ಕೊಡು ಅಂದರೆ ಎಲ್ಲಿಂದ ಕೊಡೋದು ನಾನು? ಯಾರನ್ನ ಕೇಳಲಿ ಅಂತಲೇ ಗೊತ್ತಾಯ್ತಿಲ್ವಲ್ಲ ನಾನಂತೂ. 2,500. ಲೋ ಮಗನೇ, ಅಪ್ಪ ಹೋಗಿ ತಗೊಂಬಿಟ್ಟು ಬಾ ಹೋಗ್ಲಾ. ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೀಗ? ಇನ್ನೇನು 2,500 ರೂಪಾಯಿ ತಾನೆ. ನೀನು ಎಂಟಿ ಬಿಡು, ಹೆಂಗಪ್ಪ 2,500 ಕೊಟ್ಟೋಗೋಳಿ. ಇನ್ನು 2,500 ರೂಪಾಯಿನ ಬೇಗ ತಂದು ಕೊಟ್ರೆ ಅದು ಎಲ್ಲ ಕಾಸು ಒಂದೇ ಕಿತ್ತ ಬೀರ್ನಾಗ ಮಾಡೋಗ್ಬಿಡ್ತೀನಿ. ಆಗ್ಲಾಗ್ಲೂ ತೆಗಿಯೋದು ಮುಚ್ಚೋದು ಯಾಕೆ ಬೇಕು ಹೇಳು? ಸರಿ ಆಯಿತು ಆಯ್ತಪ್ಪ, ತಂದು ಕೊಡ್ತೀನಿ. ಅದು
ಸರಿ ಹೊಲ್ತಾಗಿತ್ತೀನಿ ಅಲ್ಲಿಗೆ ತಂದು ಕೊಟ್ಬಿಡ್ಲಾ ಹಾಂ ಸರಿನೇ ಇನ್ನು ಈ ಕಾಸು ಎಲ್ಲ ಅಂದರೆ ಎತ್ತಿಕ್ಬಿಟ್ಟು ಹೋಯ್ತೀನಿ. ಛೇ ಈಗ ಏನು ಮಾಡಲಿ ಕಾಸಿಗೆ ಈ ಪೊದ್ದಿ ಅಂತೂ ಎಂತ ಅಲ್ಲ ನಂದು ಸೇರಿ 2,500 ರೂಪಾಯಿ ಕೊಟ್ಟಿದ್ರೆ ಏನಾಗೋದು ಹಾಂ ಅದೇ ಈಗ ದುರಂಕಾರ ಅವಳಿಗೆ ನಾನು ಹಿಂಗೆ ಮೂತಿ ತಿರುಗಿಸ್ಕೊಂಡು ಇದು ಮಾಡ್ಕೊಂಡು ಓದ್ತಾಳಲ್ಲ ಏನಪ್ಪ ಮಾಡಲಿ ಇವಾಗ ನಾನು ಏನು ಮಾಡಬೇಕು ಅರ್ಥನೇ ಆಯ್ತಿಲ್ವಲ್ಲ. ಕಾಸು ನನ್ನ ಫ್ರೆಂಡಿಗೆ ಮಾಡ್ತೀನಿ ಇರು. ಹಲೋ ಹಾಂ ಮಗ ನಾನು ಕಣೋ. ಅಲ್ಲ ಒಂದು 2,500 ರೂಪಾಯಿ ಕಾಸು ಬೇಕಿತ್ತು. ಏನೋ ಅಯ್ಯೋ ಮನೇದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಣೋ, ಮನೆಗೋಸಿ ಕಾಸು ಬೇಕಾಗಿತ್ತು. ಇಲ್ವಾ ಅಲ್ಲ ಕೊಟ್ಟಿದ್ರೆ ನಾನು ವಾರದಾಗ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತಾ ಇದ್ದೆ ನಾನಂತೂ. ಹಾಂ ಕೊಟ್ಬಿಡ್ತಿದ್ದೆ ಕಣೋ ಕೊಟ್ಟಿದ್ರೆ. ಹ್ಞೂ ಇಲ್ವಾ ಯಾರ ತಗನೇ ಇಸ್ಕೊಡ್ತೀಯಾ? ಸರಿ ಬಿಡು ಆಯಿತು, ನಾನೇ ಯಾರನ್ನ ಕೇಳ್ಕೊತೀನಿ. ಇಲ್ಲ ಇವತ್ತೇ ಬೇಕಿತ್ತು ಕಣ. ಸರಿ ಆಯಿತು ಬಿಡು, ಎಲ್ಲನ ಅರೇಂಜ್ ಮಾಡ್ಕೊತೀನಿ, ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಸರಿ ಹಾಂ ಆಯ್ತು ಮಾಡ್ಕೊತೀನಿ ಬಿಡು. ಕಷ್ಟ ಅಂದಾಗ ಯಾ ನನ್ನ ಮಕ್ಕಳು ಆಗೋದಿಲ್ಲ ಕಷ್ಟಕ್ಕೆ, ಯಾ ನನ್ನ ಮಕ್ಕಳು 10 ಪೈಸೆನೂ ಕೊಡೋದಿಲ್ಲ, ಯಾ ನನ್ನ ಮಕ್ಕಳು ಏನು ಮಾಡಬೇಕು ಏನು ಬಿಡಬೇಕು ನನಗಂತೂ ಅರ್ಥನೇ ಆಯ್ತಿಲ್ಲ. ಏನಪ್ಪ ಮಾಡೋದು? ಹಾಂ ದೇವ್ರೇ ಇರು, ಹೋಗಿ ನಮ್ಮ ಮುತ್ಕೀರ್ನೇ ಕೇಳೋಣ. ಹೆಂಗೋ ಆ ಉಪ್ಪಿನಕಾಯಿ ದುಡ್ಡಿದ್ದು ಬಚಾವಾದ್ರಿ, ಇಲ್ಲ ಒಂದಿದ್ರೆ ಮಾಮ ಮರ್ಯಾದೆ ಎಲ್ಲ ಕಳೆದಿರೋದು ನಮ್ದು ನಿಮ್ದು ಎಲ್ಲನೂ. ಯಪ್ಪ ಆಯ್ತದ ಏಳು, ಎಷ್ಟು ಕಷ್ಟ ಆಯ್ತದೆ ಸುಮ್ಕೆನೆಯ. ಏನೋ ನಮ್ಮ ಅದೃಷ್ಟ ಅಂತ ಅನ್ಕ ಹೆಂಗೋ ಇದ್ದಿದ್ದು ಕೊಟ್ಟಿದ್ದು. ಇಲ್ಲ ಪೊದ್ದಿ ಅಂತೂ ಇನ್ನೂ ಶಾನೆ ಆಡಾಡ್ಕೊಂಡು ಹೋಗ್ತಿರೋಳು. ಓ ಅದ್ರ ಕತೆ ಯಾಕೆ ಹೇಳಿಯೇ ಸುಮ್ಕಿರು. ಬುಟ್ಟಾಕ್ ಇನ್ನೇನು ಮಾಡೋಕ್ಕಾಯ್ತದೆ, ಬುಟ್ಟಾಕ್. ಏನೋ ಬಿಡು, ನಾವು ಕೊಟ್ಟಿದ್ದೀವಲ್ಲ ಮುಂದಿನ ತಿಂಗಳು ಅಷ್ಟೊತ್ತಿಗೆ. ಯಪ್ಪ ಮಾಮೂಂಗೆ 5,000, ಕಾರ್ಗೆ 15,000, ಆಯಮ್ಮಂಗೆ 10,000. ಯಪ್ಪ ಎಷ್ಟು ಹೊಂದಿಸ್ಬೇಕಲ್ವಾ. ಅದ್ರಾಗ ನೀವೇ ಶಾನೆ ಕೊಟ್ಬೇಕಿರೋದು ಬಡ್ಡಿಯ. ನಾವೇನಿಲ್ಲ 2,500 ಬಡ್ಡಿ ಅಷ್ಟೇ. ನೀವು ಪರ್ಸ್ನಲಾಗೆಲ್ಲ ಎತ್ಕೊಂಡಿದ್ದೀರಲ್ಲ ಅದಕ್ಕೋಸಿ ನೀವು ಶಾನೆ ಕೊಟ್ಟಬೇಕು. ನೋಡೋಣ ಹೆಂಗೋ ಅರೇಂಜ್ ಮಾಡೋಣ. ಉಪ್ಪಿನಕಾಯ್ದೆಲ್ಲ ಬರ್ತದಲ್ಲ, ನನ್ನ ಗಂಡಂಗೂ ಹೇಳಿದ್ದೀನಿ ಏನಾರ ಮಾಡು ಅಂತ. ಅದಕ್ಕೆ ಓ ಮೈದು ಹಾಂ ಬಾ ಬಾ ಬಾ, ಏನು ಸಮಾಚಾರ? ಅಯ್ಯೋ ಅದಕ್ಕೆ ಪೊದ್ದಿ ನೋಡಿದ್ರೆ ಮನೆಯಾಳಿ ಅವಳು ಬಿಟ್ರೆ ಅವಳು ಕಾಲು ಕೆಳಗಡೆ ಹೋಗಿ ಕೇಳಲಿ ಅಂತನೋ ಏನೋ ನನಗೆ ಗೊತ್ತಿಲ್ಲ. ಮನೆಯಾಳಿ 2,500 ರೂಪಾಯಿ ಮಾತ್ರ ನಮ್ಮ ಅಪ್ಪಂಗೆ ಕೊಟ್ಟವಳೆ, ಇನ್ನು ಉಳಿದಿರೋ ಕಾಸನ್ನ ಕೊಟ್ಟೇ ಇಲ್ಲ ಕಾಸನ್ನ. ನಮ್ಮ ಅಪ್ಪ ನನ್ನನ್ನು ಕರೆದ್ಬಿಟ್ಟು ಮಗ 2,500 ರೂಪಾಯಿನ ಸಂಜೆ ಒಳಗಡೆ ಕೊಟ್ಬಿಡು ಅಂತ ಕೇಳ್ತೈತೆ. ಅಪ್ಪ ನೋಡಿದ್ರೆ ಏನು ಹೇಳ್ಬೇಕು ಏನು ಬಿಡಬೇಕು ನನಗಂತೂ ಗೊತ್ತಾಯ್ತಾನೆ ಇಲ್ಲ. ಅದಕ್ಕೆ ಏನು ಮಾಡಲಿ ಅಂತ ನಿಮ್ಮ ತಾಗ ಬಂದಿದ್ದು. ಅಲ್ಲ 2,500 ರೂಪಾಯಿ ಕೊಟ್ಟು 2,500 ರೂಪಾಯಿ ನನ್ನ ಗಂಡು ತಗಿಸ್ಕೊ ಅಂತ ಹೇಳೋಳಂತೆ ನೋಡಿ. ಅವಳಲ್ಲೇ ಬೋಲೆ ಬಿತ್ರಿ ಅವಳೆ ಪೊದ್ದಿ ಅಂತೂನುವೆ. ಹಾಂ ಓಹೋ ಪರವಾಗಿಲ್ಲ ಅಂತ ಅನ್ನು. ಅಲ್ಲ ನೀನೇ ಬಾ, ನೀನೇ ಅಡಕವಾಗಿ ಮಡಿಕೊಂಡಿಲ್ಲ ನೀನು ಹೆಂಡ್ತಿನ, ಅದಕ್ಕೆ ಏನು ಹಂಗೆ ಆಡೋದು. ಮತ್ತು ಇವಾಗ 2,500 ರೂಪಾಯಿ ಸುಮ್ಮನೆ ಕೊಟ್ಬಿಡಿ. ನೀನು ಅವಳ್ದವಳು ಕೊಟ್ಟವಳಲ್ಲ, ಇನ್ನು 2,500 ರೂಪಾಯಿ ಪಾಪ ನೀನು ಏನು ಮಾಡ್ತೀಯ? ಆತ ಕೊಟ್ಬಿಟ್ಟು ನೀನುವೆ ಆತ ಸುಮ್ಮನೆ ಆಗೋಗ್ಬಿಡು ಅಷ್ಟೇನೆ. ಅದೇ ಹೊತ್ತಿಗೆ ಕೊಡೋಕೆ ನನ್ನ ತಗೊಂಡ್ಬೇಕು ಕಾಸಿಲ್ಲ. ಇದ್ದಿದ್ರೆ ಇಲ್ಲಿ ಗಂಟೆ ಯಾಕೆ ಹೇಳ್ತಿದ್ದೆ, ಕೊಟ್ಬಿಟ್ಟು ನಾನೇನೇ ಸುಮ್ಮನೆ ಆಯ್ತಿದ್ದೆ. ಅದಕ್ಕೆ ಕಾಸು ಪಾಸು ಏನೂ ನಂತಾಗ ಏನಿಯ ಇಲ್ಲ ಗೊತ್ತಾ. ಈಗ ಏನು ಮಾಡೋದು ಒಂದು ಅಂತೂ ಗೊತ್ತಾಯ್ತಾನೆ ಇಲ್ಲ. ಅದಕ್ಕೆ ನಿಮ್ಮ ತಗೊಂಡು 2,500 ರೂಪಾಯಿ ಕಾಸಿದ್ರೆ ಕೊಡ್ತೀರಾ? ಅಯ್ಯೋ ಮೈದು ನಮ್ಮ ತಗೊಂಡ್ರೆ ಕಾಸಿಲ್ಲ. ಅಯ್ಯೋ ನಾವು ಸಾಲ ಪಾಲ ಮಾಡ್ಕೊಂಡು ಕೊಟ್ಟಿದ್ದೀವಿ. ನಮ್ಮ ತಗೆ 10 ಪೈಸೆ ಕಾಸಿಲ್ಲ. ನಾವಿನ್ನು ಎಲ್ಲಿಂದ ಕೊಡೋಣ? ನಾವು ಕಷ್ಟದಾಗೇನೇ ಇದ್ದೀವಿ, ಫುಲ್ಲು ಕಷ್ಟನೇನಿಯ ನಮಗೂ. ನಾವೇನು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಬಿಟ್ಟೇನಪ್ಪ. ನಾವು ಸಂದಕ್ಕಿಲ್ಲ ಕಣೋ, ಸಂದಕ್ಕಿಲ್ಲ. ಸಾಲ ಪಾಲ ಮಾಡ್ಕೊಂಡು ಹಿಂಗಿದ್ದೀವಿ ಅಷ್ಟೇನೇನಿಯ. ನಿನ್ನ ಹೆಂಡತಿ ಹತ್ರ ಏನಿಯ ಕೇಳಿ ಇಸ್ಕೊಳ್ಳೋದು ಇಲ್ಲ ಏನೋ ಒಂದು ಮಾಡೋದು ಮಾಡ್ಬೇಕು. ನೀನೇನಿಯ ನಮ್ಮ ತಾಗ ಎಲ್ಬೋತದೆ 7 ಕಾಸು. ನಮ್ಮ ತಾಗ 10 ರೂಪಾಯಿ ಇರೋಕ್ಕಿಲ್ಲ ಕಣಪ್ಪೋ. ಅಯ್ಯೋ ಅದಕ್ಕೆ ಈಗ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನೀನೇ ಯಾರ ತಗನ ಸಾಲ ಪಾಲ ಮಾಡ್ಬಿಟ್ಟು ಇಸ್ಕೊಂಡು ಕೊಡು. ಇನ್ನೇನು ಮಾಡೋಕ್ಕಾಯ್ತದೆ? ನೀನೇ ಸಾಲ ಮಾಡ್ಬೇಕಾಯ್ತದೆ ಅಷ್ಟೇ ಏನಿಯ ಮಾಡು. ಇನ್ನೇನು ನಿನಗೂ ಬೇರೆ ದಾರಿ ಇಲ್ಲ ತಾನೇ, ನಿನಗೂ ಸಾಲ ಮಾಡಿದ್ದು. ಅದಕ್ಕೇನೆ ಯಾರ ತಗನ ಮಾಡ್ಬಿಟ್ಟು ನೀನು ನ್ಯಾಟ್ಗೆ ಹೋಗಿ ಇಸ್ಕ. ನಾವು ಹಂಗೇನಪ್ಪ ಮಾಡಿದ್ದು, ಸಾಲ ಮಾಡ್ಬಿಟ್ಟು ಏನಿಯ ಕೊಟ್ಟಿದ್ದು. ಸಾಲನ ನಿಧಾನಕ್ಕೆ ತೀರಿಸ್ಬೇಕು ಅಷ್ಟೇ ಏನಿಯ. ಇನ್ನೇನು ಮಾಡೋಣ? ನಿಧಾನಕ್ಕೆಲ್ಲ ಸಾಲ ತೀರಿಸ್ಕೊಂಡೇನೋ ಹೋಗ್ಬೇಕಲ್ಲ. ನೋಡು ನೀನು ಯಾರ ತಗನ ಒಂದು ಸ್ವಲ್ಪ ಇಸ್ಕೊಂಬಿಟ್ಟು ನೀನು ಇದು ಮಾಡು ಅಷ್ಟೇನು. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಹಂಗಾರೆ ನಿಮ್ಮ ತಗೊಂಡ್ವೆ ಇಲ್ವಾ ಅದಕ್ಕೆ? ಇದ್ದಿದ್ರೆ ನಾವೇನು ಕೊಡೋಕ್ಕೇನು ಬೇಜಾರೇನಪ್ಪ, ನಾವಂತೂ ಕೊಟ್ಬಿಡ್ತಾ ಇದ್ರಿ ಇದ್ದಿದ್ರೆ. ನಿಜವಾಗುನ್ವೇ ಇಲ್ಲ. ನಮ್ಮ ತಾಗ ಇದ್ದಿದ್ರೆ ಹಂಗೇನೇ ಕೊಡ್ತಾ ಇರ್ಲಿಲ್ವಾ? ಇಲ್ವೇ ಇಲ್ಲ ನಮ್ಮ ತಾಗಂತೂ. ನಾವೇ ಸಾಲ ಪಾಲ ಮಾಡ್ಕೊಂಡು ನಮ್ಮ ಕಷ್ಟನ ನಾವಂತೂ ಮಾಡ್ಕೊತಾ ಇದ್ವಿ. ಅದಕ್ಕೆ ನಿಮ್ಗೆ ಹೇಳಿದ್ದು ನೋಡು, ಏನೋ ಒಂದು ಮಾಡ್ಕೊಂಡು ಪಾಪ ನೀವೂ ಅಡ್ಜಸ್ಟ್ ಮಾಡ್ಕೋಬೇಕು. ನೀನು ಏನೋ ಒಂದು ಮಾಡ್ಕೊಂಡು ಕಾಸಿಗೆ ಅವ್ರ ತೆಗಿಸ್ಕೊಂಡು ನಮ್ಮ ತಾಗಂತೂ ಇಲ್ಲ ಕಣಪ್ಪ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದೆ, ನೀವೇನೇ ಕೊಡ್ತೀರಾ ಅಂತ ತಿಳ್ಬಿಟ್ಟು. ಸರಿ ರೀ, ಯಾರನ್ನ ಸಿಗ್ತಾರ ಅಂತ ತಿಳ್ಬಿಟ್ಟು ನಾನೇನೇ ನೋಡ್ತೀನಿ. ಯಾರನ್ನ ಮಾಡ್ಬಿಟ್ಟು ಎಲ್ಲನ ಕೇಳೋದ ಮಾಡೋದ ಯಾರ ತಗನ ಕೇಳ್ತೀನಿ ರೀ ಹೋಗ್ಬಿಟ್ಟು. ಸರಿ ಕಣಪ್ಪ. ಅಲ್ಲ ನಮ್ಮ ತಾಗ ಏನೇ ಇಲ್ಲ, ನಾವ್ ಹೆಂಗೆ ಕೊಡೋಕ್ಕಾಯ್ತದೆ ಇವನ್ಗೆ? ನಮ್ಮ ತಾಗಿದ್ರೆ ಏನೋ ಇದಾಕೋದು, ನಮ್ಮ ತಾಗೇನೇ ಇಲ್ಲ. ಅದೇ ಮತ್ತೆ ಅಕ್ಕ, ನನ್ನ ಗಂಡ ಏನ ಬಂದ್ಬಿಟ್ಟು ನಿನ್ ತಗ ಏನ ಕಾಸು ಕೇಳಿದ್ನಾ? ಇಲ್ವಲ್ಲ, ನನ್ನ ಹತ್ರ ಏನು ಕೇಳಿಲ್ಲ. ಯಾಕೆ ಬೋದು?
ಅಕಸ್ಮಾತ್ ಬಂದು ಕೇಳಿದ್ರು ನೀನು ಕಾಸು ಕೊಡಬಾರ್ದು ಕಣಕ್ಕ ಅಷ್ಟೇನಿಯ. ಕೇಳಿದ್ರು ಕೊಡ್ಬೇಡ. ನನ್ನ ಮಗ ಶಾನೇ ದೌಲತ್ ಮಾಡ್ಕೊಂಡು ನನ್ನ ಹತ್ರನೇನಿಯ ಅಹಂಕಾರ ತೋರಿಸ್ಬಿಟ್ಟು ಅವನಂತೂ ಎಷ್ಟು ಅಹಂಕಾರ ಮಾಡ್ದ ಗೊತ್ತಾ. ಈಗ ಹೋಗಿ ಅವ್ರ ಹತ್ರನೇ ಇಸ್ಕೊಳ್ಳಿ ಸುಮ್ಮನಿರು. ಹೋಗಿ ಹೋಗಿ ಅವರಲ್ಲ ಪ್ರೇಮಿ ಅವ್ರ ಜೊತೆ ಸೇರ್ಕೊಂಡು ನನ್ನ ವಿರುದ್ಧನೇ ನಿಂತ್ಕೊಂಡವ್ ನನ್ನ ಗಂಡ. ಅದಕ್ಕೆ ಅವನು ಬುದ್ಧಿ ಬರಬೇಕು ಅಂತಂದರೆ ನಾವು 10 ಪೈಸೆ ಅವನು ಕೊಡಬಾರ್ದು, ಕೊಡದಿದ್ದಂಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ. ಹೌದಾ? ಮತ್ತು ನನ್ನ ಹತ್ರ ಬಂದು ಕಾಸು ಕೇಳಿ ಅವಾಗ ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ. ನಾನಂತಂದ್ರೆ 10 ಪೈಸೆನೂ ಕೊಡೋದಿಲ್ಲ ನಾನಂತೂ, ನೋಡ್ತಾ ಇರು. ಅಲ್ಲ ಅಂಥ ಕೆಲಸನ ಮಾಡೋದು ಅಲ್ಲೋಡು. ಎಂಟಿ ಅಂತ ಯಾಕೋ ಕೇಳ್ದಿದ್ದಂಗೆ ದುರಂಕಾರ ನಿನ್ನ ಗಂಡಂಗೆ ಇಳಿಸು ಒಂದು 2 ದಿನ ಕೊಡೋಕ್ಕಿಲ್ಲ ಸುಮ್ಮನಿರು. ಮತ್ತು ನೀನು ಮಾಮೂಗೆ ಕಾಸು ಕೊಡಲಿಲ್ವಾ? ನಾನು 2,500 ರೂಪಾಯಿ ಕೊಟ್ಟಿದ್ದೀನಿ. 2,500 ರೂಪಾಯಿ ಕೊಟ್ಬಿಟ್ಟು ಇನ್ನು ಉಳಿದಿದ್ದನ್ನ ನಾನು ಗಂಡನ ತಗೇನಿ ಇಸ್ಕಳಿ ಮಾವ ಅವರೇ ಕೊಡ್ತಾರಂತೆ ಅಂತ ಹೇಳಿದಕ್ಕೆ ಸರಿ ಆಯಿತು ಕಣಮ್ಮ ಇಸ್ಕತೀನಿ ಅಂತ ಹೇಳಿದ್ರು. ಮಾಮ ಕೇಳಿರ್ತದೆ ನನ್ನ ಗಂಡನ ಕೂಡ 2,500 ಅಂತ ಹೇಳ್ಬಿಟ್ಟು. ಈಗ ನನ್ನ ಗಂಡ ಎಲ್ಲ ಕಡೆನೂ ಕೇಳ್ಕೊಂಡು ಕೊನೆಗೆ ಸಿಗಲಿಲ್ಲ ಅಂತಂದರೆ ನಿಮ್ಮ ತಕ್ಕೆ ಏನಿಯ ಗೊತ್ತಾನೆ ಕಾಸನ್ನ ಕೊಡಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿ ನೆಟ್ಗೆ. ಸರಿ ಹೇಳ್ತೀನಿ. ನನ್ನ ಹತ್ರ ಎಲ್ಲಿಂದ ಬರಬೇಕಪ್ಪ ಕಾಸು? ನನ್ನ ಹತ್ರ 10 ಪೈಸೆ ಇಲ್ಲ, ಎಲ್ಲ ಪೊದ್ದು ನೀನು ನೋಡ್ಕೊಳ್ಳೋದು. ಹೋಗಿ ಪೊದ್ದು ನೀನು ಕೇಳಪ್ಪ ನಂತಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತೀನಿ. ಅವಾಗ ನಿಂತಾಗ ಬರೋಕ್ಕಿಲ್ಲ ಕೇಳೋಕ್ಕಿಲ್ಲ, ಹೆಂಗೋ ಸೊರೈತದೆ. ಸರಿಯಾಗಿ ಹೇಳಿದ್ರಿ ನೋಡಿ ನೀವಂತೂ ಹಂಗೆ ಮಾಡ್ರಿ. ಹಂಗೇನೆ ಹೇಳ್ತೀನಿ ಬಿಡು. ಬಾ ಹಂಗೇನಿ ಅಲ್ಲಿ ಹೋಗೋಣ. ಮಾಡ್ತಾವ್ರಲ್ಲ ರವೆ ಉಂಡೆ ಎಲ್ಲನೂ ನೋಡೋಣ ಬಾ. ಹೋಗ್ಬಿಟ್ಟು ಇನ್ನೂ ಏನೇನು ಆಯ್ತದೋ ಏನೋ. ಆರ್ಡ್ರ್ ಬೇರೆ ಎಷ್ಟು ಹೇಳ್ತಾರೆ ಇವತ್ತಿನ್ನೂ ಗೊತ್ತಿಲ್ಲ. ನೋಡ್ಬಿಟ್ಟು ಮಾಡ್ತಾನೆ ಬಾಪದ್ದು. ಹಾಂ ನಡಿಯಕ್ಕ.